ಇವತ್ತು 7 ಗಂಟೆಗೆ ಎದ್ದಿದ್ದವಳು ಮತ್ತೆ ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡು ನೋಡಿದ್ರೆ ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟೈತೆ. ಯಪ್ಪ ಏನು ಮಾಡೋದು, ಇನ್ನೊಂದು ಅರ್ಧ ಗಂಟೆ ಟೈಮಲ್ಲಿ ಅಂದ್ಬಿಟ್ಟು ಬೇಗ ಕೆಲಸ ಮಾಡೋಣ ಅಂದ್ಬಿಟ್ಟು ಎದ್ದು ಬಂದಿದ್ದೀನಿ. ಪಕ್ಕದ ಮನೆ ನಾಯಿ ಕಾಟದಿಂದ ನಮಗೆ ನೈಟ್ ಸರಿಯಾಗಿ ನಿದ್ದೆ ಮಾಡಲ್ಲ, ಬೆಳಗ್ಗೆ ಹೊತ್ತು ಮಾತ್ರ ನಿದ್ದೆ ಬರುತ್ತೆ. ಯಾವ ಕಡೆನೂ ನಮಗೆ ಸರಿ ಆಗ್ತಾಯಿಲ್ಲ, ಏನು ಮಾಡೋದು. ಈಗ ಬೇಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನೈಟು ಕಡಲೆಕಾಳು ಉನಿ ಹಾಕಿದ್ದೆ. ಸೊ ಇವತ್ತು ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಈಗ ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಕಡಲೆಕಾಳು ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಕಡಲೆಕಾಳು ಚೆನ್ನಾಗಿ ಫ್ರೈ ಮಾಡಿದಷ್ಟು ಸಾಂಬಾರು ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಸೊ ಇವಾಗ ರುಬ್ಬೋದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಡಲೆ, ಒಂದು ಟೊಮೊಟೊನೂ ಇಲ್ಲ, ಅರ್ಧ ಟೊಮೊಟೊ ಅಷ್ಟೇ, ಸ್ವಲ್ಪ ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ, ಇದು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಇದ್ದರೆ ರುಬ್ಕೊಂಡು ಬನ್ನಿ. ನೆಕ್ಸ್ಟ್ ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೆ. ಇವಾಗ ಅದನ್ನು ತೊಳ್ಕೊಂಡು ಹಾಕ್ಕೊಳ್ಳೋಣ. ಅದನ್ನು ಇದು ಕಾಳು ಜೊತೆಗೇ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ